ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ನಾನು ನಿಮ್ಮ ಶ್ವೇತಾ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಒಂದು ಆ್ಯಾವ್ರೇಜಲ್ಲಿ ಇದ್ದೀನಿ, ಇನ್ನು ರಿಕವರ್ ಆಗ್ತಾನೇ ಇದ್ದೀನಿ. ಸುಮಾರು ಜನ ನನಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇರ್ತಾರೆ, ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾ ಇರುತ್ತೆ. ನಿಮ್ಮ ಕಮೆಂಟ್ಸ್ ನೋಡೋಕ್ಕೇ ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ನನಗಂತೂ ಇಷ್ಟೊಂದು ಕಮೆಂಟ್ಸು ಪಾಸಿಟಿವ್ ವೈಬ್ಸ್ ಥರ ಕನ್ವರ್ಟ್ ಆಗೋಗ್ತದೆ. ಎಷ್ಟು ಎನ್ಕರೇಜ್ಮೆಂಟ್ ಕೊಡ್ತೀರಾ, ಎಷ್ಟು ಅಪ್ರಿಷಿಯೇಟ್ ಮಾಡ್ತೀರಾ ಮ್ಯಾಮ್, ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ನೀವು, ನಿಮಗೆ ಮಾಡಿದ ಕೆಲಸನೇ ಮಾಡೋಕ್ಕೆ ಬೋರ್ ಆಗಲ್ವಾ ಅಂತ ಕೇಳ್ತಾ ಇರ್ತೀರಾ, ಎಷ್ಟು ಆ್ಯಕ್ಟಿವ್ ಆಗಿರ್ತೀರಾ, ಹೇಗಿರ್ತೀರಾ ಅಂತ ಕೇಳ್ತೀರಾ, ಮತ್ತು ಎಷ್ಟೊಂದು ಟಿಪ್ಸ್ ಎಲ್ಲ ಕೇಳ್ತಿರ್ತೀರಾ. ನನಗಂತೂ ನಿಮ್ಮ ಕಮೆಂಟ್ಸ್ ನೋಡೋಕ್ಕೆ ಒಂದು ದೊಡ್ಡ ಖುಷಿ. ನಾನು ನನ್ನ ಹಸ್ಬೆಂಡ್ಗೂ ತೋರಿಸ್ತಾ ಇರ್ತೀನಿ, ನೋಡಿ ಎಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ನ ಹಾಕ್ತಾ ಇರ್ತಾರೆ ಅಂತ. ಅದೆಲ್ಲ ನನ್ನ ದೊಡ್ಡ ಗುಣ ಅನ್ನೋದಕ್ಕಿಂತ ನಿಮ್ಮ ಪಾಸಿಟಿವ್ ಸೀಯಿಂಗ್, ಒಬ್ರಿಗೆ ಹೊಗಳಬೇಕು, ಒಬ್ಬರಿಗೆ ಅಪ್ರಿಷಿಯೇಟ್ ಮಾಡಬೇಕು ಅಂತ ಈ ಕಾಲದಲ್ಲೆಲ್ಲ ಕಾಲು ಎಳೆಯೋದೇ ಜಾಸ್ತಿ. ಒಬ್ಬರನ್ನ ಅಪ್ರಿಷಿಯೇಟ್ ಮಾಡ್ತಿದ್ದೀರಾ ಅಂದರೆ ಅದು ನಿಮ್ಮ ದೊಡ್ಡ ಗುಣ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ತುಂಬ ಲಕ್ಕಿ ಅಂತ ಫೀಲ್ ಮಾಡ್ತೀನಿ. ಒಂದು ಒಳ್ಳೆ ಯೂಟ್ಯೂಬ್ ಫ್ಯಾಮಿಲಿ ನನಗೆ ಬಿಲ್ಡ್ ಆಗ್ತಾ ಇದೆ. ಸೊ ಯಾರ್ಯಾರು ಹೊಸಬ್ರು ಸಬ್ಸ್ಕ್ರೈಬರ್ ಆ್ಯಡ್ ಆಗಿದ್ದೀರೋ ಅವ್ರಿಗೆಲ್ಲ ಹಾರ್ಟಿ ವೆಲ್ಕಮ್. ನನಗೆಷ್ಟು ಆದಷ್ಟು ಏನೇನು ಟಿಪ್ಸ್ ಗೊತ್ತಿರುತ್ತೋ ನಿಮ್ಮನ್ನು ಮೋಟಿವೇಟ್ ಮಾಡೋಕ್ಕೆ, ನಿಮಗೆ ಟಿಪ್ಸ್ ಕೊಡೋಕ್ಕೆ ಆದಷ್ಟು ನಾನು ಟ್ರೈ ಮಾಡ್ತಾ ಇರ್ತೀನಿ. ಏಕೆಂದರೆ ಇದು ರೊಟೀನ್ ಲೈಫು ನಮ್ಮ ಹೆಣ್ಮಕ್ಳದ್ದು. ಒಂದಿನವೂ ಬ್ರೇಕ್ ಇಲ್ದಿರ ಕಂಟಿನ್ಯೂಸ್ ರೊಟೀನ್ ಲೈಫು ಮಾಡಿದ್ದೇ ಮಾಡಬೇಕು. ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೂ ಮಲ್ಕೊಳ್ಳೋವರೆಗೂ ಎಲ್ಲರಿಗೂ ರೆಸ್ಟ್ ಸಿಕ್ಕಿದ್ರು, ಎಲ್ಲರಿಗೂ ರಜಾ ಸಿಕ್ಕಿದ್ರು, ನಾವು ವರ್ಕಿಂಗ್ ಆಗಿದ್ರು ಆಗದೇ ಇದ್ದರು, ಹೆಣ್ಮಕ್ಳದಂತೂ ರೊಟೀನ್ ಲೈಫು. ಬೇರೆಯವ್ರು ಮಲ್ಕೊಂಡಿದ್ದಾರಾ ಎದ್ದಿದ್ದಾರಾ, ನಾವಂತೂ ಎದ್ದು ಮಾಡ್ತಾ ಇರಬೇಕು. ಇಂಥ ಒಂದು ಬೋರಿಂಗ್ ವರ್ಕ್ನ ನಾವು ಯಾವ ರೀತಿ ಇಂಟ್ರೆಸ್ಟಿಂಗಾಗಿ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನನಗೂ ಬೋರ್ ಆಗುತ್ತೆ, ನನಗೂ ರೊಟೀನ್ ಲೈಫ್ ಏನಪ್ಪ ಇದು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿತ್ತು. ಆಗ ಈ ಥರ ಸಣ್ಣ ಪುಟ್ಟ ಟಿಪ್ಸ್ನ ನಾನು ಫಾಲೋ ಮಾಡ್ತಾಯಿದ್ದೆ. ನಾನು ಈಗಲೂ ಅಷ್ಟೇ, ನನ್ನ ಡೈಲಿ ಲೈಫಲ್ಲೂ ಕೂಡ ಈ ರೀತಿ ಟಿಪ್ಸ್ನೇ ಫಾಲೋ ಮಾಡ್ತಾ ಇರ್ತೀನಿ. ಬೆಳಗ್ಗೆ 4 ಗಂಟೆಗೆ ಎಚ್ಚರ ಆಗೋಯಿತು. ಎಚ್ಚರ ಆಗಿ ಹೊರಗಡೆ ನೋಡ್ತಾ ಇರ್ಬೋದು, ಇನ್ನೂ ಕತ್ತಲಿತ್ತು. ಹೊರಗಡೆ ಎಲ್ಲ ಕಸ ಗುಡಿಸ್ಬಿಟ್ಟೆ. ರಂಗೋಲಿ ಇನ್ನೂ ಹಾಕೋಕ್ಕೆ ಹೋಗಲಿಲ್ಲ. ನನ್ನ ಮಗಳ ಕೈಯಲ್ಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಸೋಣ, ಅವಳಿಗೂ ಸ್ವಲ್ಪ ಕೆಲಸ ಕಲಿಸೋಣ ಅಂತ ಅನಿಸ್ತು ಇವತ್ತು. ನೋಡಿದ್ರೆ ನೈಟ್ ನನ್ನ ಕಂಡೀಷನ್ ನಿಮಗೆ ಗೊತ್ತಲ್ವ, ತುಂಬಾ ನಿದ್ದೆ, ಆಮೇಲೆ ಕೈಯೆಲ್ಲ ಶಿವರಿಂಗ್ ಆಗಿ ಸ್ಟಾರ್ಟ್ ಆಗೋಯಿತು. ಯಾಕೆಂದರೆ ಟ್ಯಾಬ್ಲೆಟ್ಸ್ ಬೇರೆ ನುಂಗ್ಬಿಟ್ಟಿದ್ದೆ. ತುಂಬ ಸುಸ್ತು ಥರ ಆಗ್ತಾಯಿತ್ತು. ನಾನು ಹೇಳ್ದಂಗೆ ನಾನು ತುಂಬ ಆ್ಯಕ್ಟಿವ್ ಆಗಿ ಇರ್ತೀನಿ, ಬಟ್ ನನ್ನ ಹೆಲ್ತು ತುಂಬ ಇದಾಗಿದೆ ಅಂದರೆ ನಾನು ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ನಾನು ತೊಗೊಂಡ್ರು ನಮ್ಮ ಹಸ್ಬೆಂಡ್ ಬಿಡಲ್ಲ, ಚೆನ್ನಾಗಿ ಬೈದಾಕ್ಬಿಡ್ತಾರೆ. ಫಸ್ಟು ಹೋಗಿ ಮಲ್ಕೊ ಅಂದರು. ನಾನು ಅದಕ್ಕೆ ಬೇಗ 9:30ಗೆ ಮಲ್ಕೊಂಬಿಟ್ಟೆ. ಬೇಗ ಮಲ್ಕೊಂಡಿದ್ದ ಕಾರಣ ಬೇಗನೆ ಎದ್ದಿದ್ದೀನಿ. ನೋಡಿ, ಯಾರ ಮನೇಲಿ ಸಿಂಕಲ್ಲಿ ಇಷ್ಟು ಪಾತ್ರೆ ಇರಲ್ಲ ಹೇಳಿ. ನಾವೇ ಸಿಂಕ್ ಕ್ಲೀನ್ ಮಾಡ್ತೀವಿ ಮತ್ತು ನಾವೇ ಸಿಂಕ್ನ ಫಿಲ್ ಮಾಡ್ತೀವಿ. ಸೊ ಬೆಳಗ್ಗೆ ನೋಡಿದ್ರೆ ಇಷ್ಟೊಂದು ಪಾತ್ರೆಗಳಿತ್ತು. ನಾನೇನು ತಲೆ ಕೆಡಿಸ್ಕೊಳ್ಳಿಲ್ಲ. ನೈಟು ಮಲ್ಕೊಂಬಿಟ್ಟೆ, ಚೆನ್ನಾಗಿ ರೆಸ್ಟ್ ಆಯ್ತಲ್ವ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಫ್ರೆಶ್ ಮೂಡಿತ್ತು. ನಾನು ಹೇಗೆ ಇಂಟ್ರೆಸ್ಟಿಂಗಾಗಿ ಮಾಡ್ಕೊಳ್ತೀನಿ ಅಂದರೆ, ಬೇರೆ ಆಪ್ಷನ್ ಏನಿದೆ ಫಸ್ಟ್ ಪಾಯಿಂಟ್ ಅದನ್ನು ತಿಳ್ಕೊಬೇಕು. ನಾವು ನಮ್ಮ ಮೈಂಡ್ ಸೆಟ್ನೇ ಚೇಂಜ್ ಮಾಡಬೇಕು. ಅಯ್ಯೋ ಮಾಡಬೇಕಲ್ಲ, ಅಯ್ಯೋ ಅನ್ನೋ ಬದಲು ಮಾಡಿದ್ರೆ ಆಯಿತು, ಅದರಲ್ಲಿ ಏನಿದೆ ಅಂತ ಮೈಂಡ್ ಸೆಟ್ನ ಚೇಂಜ್ ಮಾಡಿಕೊಂಡು ಖುಷಿಯಾಗಿ ಮಾಡಿದ್ರೆ ಆ ಮಾಡೋ ಕೆಲಸ ಅಷ್ಟೊಂದು ನಮಗೆ ಸ್ಟ್ರೈನ್ ಅಂತ ಅನಿಸಲ್ಲ. ಆಮೇಲೆ ಪ್ರತಿಯೊಂದು ವಿಷಯಕ್ಕೂ ನಾನು ಫಾರ್ ಎಕ್ಸಾಂಪಲ್ ಈಗ ಕೆಲವು ಸತಿ ತುಂಬ ಒಂದು ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೀನಿ ಅಂದರೆ ನನಗೆ ನಾನೇ ಒಂದು ಶಬಾಷ್ಗಿರಿ ಕೊಡ್ತೀನಿ. ನನಗೆ ನಾನೇ ಏನೋ ಒಂದು ರಿವಾರ್ಡ್ ಕೊಟ್ಕೋತೀನಿ. ಅಪ್ಪ ಇಷ್ಟು ಕೆಲಸ ಮಾಡಿಬಿಟ್ಟಿದ್ದೀನಿ, ನಾನು ಮನೆಯವ್ರಿಗೂ ಹೇಳ್ಬಿಡ್ತೀನಿ. ನನಗೆ ಒಂದಿನ ಕೆಲವು ದಿನ ಅಂತೂ ಒಂದು 5-6 ಅವರ್ಸ್ ಫುಲ್ಲು, 5-6 ಏನು 8-9 ಅವರ್ಸ್ ಫುಲ್ಲು ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬಂದ್ಬಿಡ್ತೀನಿ. ಅದೆಂಥ ಬೋರಿಂಗ್ ಕೆಲಸ, ಬಟ್ ನನಗಿಷ್ಟ. ನನಗೆ ಕೆಲಸ ಮಾಡೋದು ಅಂದರೆ ತುಂಬಾ ಇಷ್ಟ. ನನಗೆ ಟೈಮ್ ಸಿಕ್ಕಬೇಕಷ್ಟೇ. ಎಲ್ಲ ಮೂಲೆಯಿಂದನೂ ಕ್ಲೀನ್ ಮಾಡ್ಕೊಂಬಂದ್ಬಿಡ್ತೀನಿ. ನಾನು ನಮ್ಮ ಸ್ವಂತ ಮನೆ ಆಗೋದು ಕಾಯ್ತಾ ಇದ್ದೀನಿ. ಇಲ್ಲಿ ಏನು ಅಂದರೆ ಇದು ಎಷ್ಟೇ ಆದರೂ ಸರಿ ಹೋಗ್ತಾ ಇಲ್ಲ ನನಗಿಲ್ಲಿ. ಅಂದರೆ ಅಷ್ಟು ನೀಟಾಗಿ ಮಾಡೋಕ್ಕೆ ಅಲ್ಲೆಲ್ಲ ಸರಿ ಹೋಗ್ತಾ ಇಲ್ಲ. ಅದಕ್ಕೆ ಕಾಯ್ತಾ ಇದ್ದೀನಿ ಯಾವಾಗ ಸ್ವಂತ ಮನೆ ಆಗುತ್ತೆ ಅಂತ. ಸೊ ಕನ್ಸ್ಟ್ರಕ್ಷನ್ ಆನ್ ಪ್ರೋಸೆಸ್ ಆಗ್ತಾಯಿದೆ. ನಾನು ಅದರದ್ದೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೇ ಆ ಥರ ಎಲ್ಲ ಮಾಡಿಬಿಟ್ರೆ ಅಂತೂ ನನಗೆ ನಾನು ರಿವಾರ್ಡು ಇಲ್ಲ, ಒಂದು 1/4 ಭಾಗ ಫಿಲಮನ್ನು ನೋಡಬೇಕು. ಫುಲ್ ಫಿಲಮೆಲ್ಲ ಕಂಟಿನ್ಯೂಸ್ ಆಗಿ ನೋಡೋಕ್ಕೆ 3 ಅವರ್ಸ್ ಟೈಮ್ ಸಿಗಲ್ಲ ನನಗೆ. ಒಂದು 1/4 ಅವರ್ ಅಂದರೆ 1 ಅವರ್ ನನಗೆ ಯಾರೂ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ಬಿಡ್ತೀನಿ. ನಮ್ಮ ಮನೆಯವರೆಲ್ಲರೂ ಅಷ್ಟೇ, ನಮ್ಮ ಅತ್ತೆಯಿಂದ ಹಿಡಿದು ನನಗೆ ಡಿಸ್ಟರ್ಬ್ ಮಾಡಲ್ಲ. ಯಾಕೆಂದರೆ ನಾನು ಕಷ್ಟಪಟ್ಟಿರ್ತೀನಿ, ಅದ್ರ ರಿವಾರ್ಡ್ ನನಗೆ ಬೇಕೇ ಬೇಕು. 1 ಅವರ್ ನನಗೆ ಮೀ ಟೈಮ್ ಬೇಕು. ತೀರಾ ಯಾರು ನೆಂಟರು ಇದ್ರು ಬಂದರೆ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಲ್ಲ. ಅವ್ರಿಗೆ ಪಾಪ ಬರೋದೇ ಅಪರೂಪ, ಅವ್ರಿಗೆ ಚೆನ್ನಾಗಿ ಮಾಡಾಕ್ತೀನಿ ನಾನು.
ಇಲ್ಲ ಅಂದರೆ ನಾವೇ ಇರ್ತೀವಿ, ಅತ್ತೆ ನಾನು ಮಕ್ಕಳು ಹಸ್ಬೆಂಡ್ ಇರ್ತೀವಿ ಅಂದರೆ ನನಗೆ 1 ಅವರ್ ಯಾರೂ ಡಿಸ್ಟರ್ಬ್ ಮಾಡೋಂಗಿಲ್ಲ. ನೀಟಾಗಿ ಒಂದು ಫಿಲಮ್ ನೋಡ್ಕೊಂಡು ನನಗೆ ನಾನೇ ರಿಲ್ಯಾಕ್ಸ್ ಮಾಡ್ಕೊಂಬಿಡ್ತೀನಿ ಆಯಿತಾ. ನೆಕ್ಸ್ಟ್ ನನಗೇನು ಅನ್ಸೋದು ಅಂದರೆ ಈಗ ಬೇರೆ ವೆಯ್ಟ್ ಲಾಸ್ ಬೇರೆ ಮಾಡಬೇಕು ಅಂದ್ಕೊಂಡಿದ್ದೀನಲ್ವ. ವೆಯ್ಟ್ ಲಾಸ್ ಸೆಕೆಂಡರಿ, ಇದೆಲ್ಲ ಎಕ್ಸಸೈಸ್ ಥರ ಅಲ್ವಾ. ಇದೆಲ್ಲ ಕೆಲಸ ಮಾಡ್ತಿದ್ದೀವಿ ಅಂದರೆ ಇದೊಂಥರ ಎಕ್ಸಸೈಸ್ ಥರ ನಮಗೆ. ಅದಕ್ಕೆ ನನಗೇನು ಫೀಲ್ ಆಗೋಲ್ಲ. ಓಡಾಡ್ತಾ ಇರ್ತೀನಿ ಜೋರಾಗಿ ಮನೆಯಲ್ಲೇ ಓಡಾಡ್ತಿರ್ತೀನಿ, ಹೊರಗಡೆ ಒಳಗಡೆ ಎಲ್ಲ ಓಡಾಡ್ತಿರ್ತೀನಿ. ಅದೇನು ಅಷ್ಟು ಓಡಾಡಿಕೊಂಡು ಮಾಡ್ತಿರ್ತೀಯ ಅಂತ ಹಸ್ಬೆಂಡ್ ಬೈತಿರ್ತಾರೆ ಬೆಳಗ್ಗೆನೆ. ಆಮೇಲೆ ಇದೊಂಥರ ನಾನು ಎಕ್ಸಸೈಸ್ ಥರ ಅಂದ್ಕೊಳ್ತೀನಿ. ನೀವು ಅಷ್ಟೇ, ಇದೇನೋ ಬರ್ಡನ್ ಥರ ಅನ್ಸ್ಕೊಳಕ್ಕೆ ಹೋಗ್ಬೇಡಿ, ಬಾಡಿಗೊಂದು ಎಕ್ಸಸೈಸ್ ಆಗ್ತಾಯಿದೆ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ನಾವು ಎಷ್ಟೋ ಸತಿ ಏನು ಮಾಡ್ತೀವಿ, ಕುತ್ಕೊಂಡು ಕಾಲಲ್ಲಿ ಮಾತಾಡ್ತಾ ಇರ್ತೀವಿ. ಅದ್ರ ಬದಲಾಗಿ ನಾನೇನು ಮಾಡಿಬಿಡ್ತೀನಿ ಅಂದರೆ ವೈರ್ಲೆಸ್ ಬ್ಲೂಟೂತು ಮತ್ತು ಹಾಕ್ಕೊಳ್ಳೋಂಥ ಬ್ಲೂಟೂತ್ ಇರುತ್ತಲ್ಲ, ಅದೊಂದು ತೊಗೊಳ್ಳಿ. ಏನು 1,500 ಅಷ್ಟೇ ಇರುತ್ತೆ. ಅದೊಂದು ತೊಗೊಂಡು ಕಿವಿಗೆ ಹಾಕ್ಕೊಂಡು ಮಾತಾಡ್ಕೊತ ನಮ್ಮ ಅಮ್ಮನ ಜೊತೆ ಅಥವಾ ನಮ್ಮ ರಿಲೇಟಿವ್ಸ್ ಜೊತೆ, ನಮ್ಮ ಫ್ರೆಂಡ್ಸ್ ಜೊತೆ. ಅಯ್ಯೋ, ನನ್ನ ಫ್ರೆಂಡ್ಸ್ ಜೊತೆ ಮಾತಾಡಿದ್ರೆ ಅಂತೂ 1 ಗಂಟೆ ಟೈಮ್ ಹೋಗಿದೆ ಗೊತ್ತಾಗಲ್ಲ. ಮನೆಯೆಲ್ಲ ಫುಲ್ಲು ಕ್ಲೀನಾಗಿ ಹೋಗಿರುತ್ತೆ. ಆ ಕಡೆ ನನ್ನ ಫ್ರೆಂಡೂ ಅಷ್ಟೇ, ಮನೆಯೆಲ್ಲ ಕ್ಲೀನ್ ಪಾತ್ರೆ ತೊಳೆದು ನಾನು ಇಷ್ಟೆಲ್ಲ ಕ್ಲೀನ್ ಮಾಡಬೇಕು ಕಣೆ, ಅದಕ್ಕೆ ನೀನು ಪಾತ್ರೆ ತೊಳೆದು ಎಲ್ಲ ಕ್ಲೀನ್ ಮಾತಾಡ್ಕೊತ ಹಾಗೆ ಮನೆ ಕೆಲಸ ಮಾಡ್ಕೊಂಬರೋಣ. ಅವಳು ವರ್ಕಿಂಗೇ, ನನ್ನ ಫ್ರೆಂಡ್ಸೂ ವರ್ಕಿಂಗೇ ಇರ್ತಾರೆ. ಸೊ ಹಿಂಗೆ ಮಾತಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿರ್ತೀವಿ, ಅಡುಗೆ ಮಾಡಿರ್ತೀವಿ, ಫುಲ್ ಎಲ್ಲ ರೆಡಿ ಮಾಡಿರ್ತೀವಿ. ಯಾವಾಗ ಮಾಡಿರ್ತೀವಿ ಅಂತಲೇ ಗೊತ್ತಾಗಲ್ಲ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಆ ರೀತಿ ನೀವು ಇಂಟ್ರೆಸ್ಟಿಂಗಾಗಿ ಮಾಡ್ಕೋಬೋದು. ಕೆಲವು ಸತಿ ನನಗೆ ಸಾಕಾಗಿ ಬಂದಿದ್ದರೆ ಕಾಲಲ್ಲಿ ಮಾತಾಡಬೇಕು ಅಂತಲೂ ಅನಿಸಲ್ಲ. ಕೆಲವು ಸತಿ ಮನೇಲಿ ಯಾರಾದರೂ ನೆಂಟರಿದ್ದರೆ ಕಾಲಲ್ಲಿ ಮಾತಾಡ್ಕೊತ ಕೆಲಸ ಮಾಡೋಕ್ಕೂ ಆಗೋಲ್ಲ. ಒಬ್ಬರ ಮುಂದೆ ಎಲ್ಲ ಪರ್ಸ್ನಲಿ ಮಾತಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ ಮ್ಯೂಸಿಕ್ ಹಾಕ್ಕೋತೀನಿ, ಇಲ್ಲಾಂದರೆ ಒಂದು ಫಿಲಮ್ಮು ಹಾಗೆ ಏನೋ ಒಂದು ನೆಪಕ್ಕೊಂದು ಫಿಲಮ್ ನೋಡ್ಕೊತ ಹಾಗೆ ಕೇಳ್ಕೊತ ಎದುರುಗಡೆನೇ ನೋಡಿ. ಈಗ ಪಾತ್ರೆ ತೊಳಿತಾ ಇದ್ದರೆ ಎದುರುಗಡೆನೇ ಒಂದು ಮೊಬೈಲ್ ಇಟ್ಕೊಳ್ಳೋಕ್ಕಾಗಲ್ವ, ಹಾಗೆ ಫಿಲಮ್ ನೋಡ್ಕೋತಾ ಪಾತ್ರೆ ಎಲ್ಲ ತೊಳೆದ್ಬಿಡ್ತೀನಿ. ಅಡುಗೆ ಮಾಡ್ತಿರ್ತೀನಿ, ಮ್ಯೂಸಿಕ್ ಜಾಸ್ತಿ ಕೇಳ್ತೀನಿ. ಅದು ನನಗೆ ಸಾಯಿಬಾಬಾದು ಚಾಂಟಿಂಗ್, ಓಂ ಸಾಯಿರಾಮ್ ಅಂತ ಬರ್ತಿರುತ್ತಲ್ಲ, ಪದೇ ಪದೇ ಬರ್ತಿರುತ್ತಲ್ಲ, ನನಗೆ ಆ ಮ್ಯೂಸಿಕ್ ಕೇಳಿದ್ರೇ ಒಂಥರ ಎಂಥ ಶಕ್ತಿ ಅಂದರೆ, ನಿಮ್ಗೆ ಯಾವ ದೇವ್ರದ್ದು ಇಷ್ಟ ಆಗುತ್ತೋ, ಯಾವುದು ಫಿಲಮ್ ಆ್ಯಕ್ಟ್ರಸ್ದು ಇಷ್ಟ ಆಗುತ್ತೋ, ನಿಮ್ಗೆ ಏನು ಖುಷಿ ಆಗುತ್ತೋ, ಕೆಲವು ಸತಿ ಫಾಸ್ಟ್ ಬೀಟದು ರಾರ ರಕ್ಕಮ್ಮ ಸಾಂಗ್ ಹಾಕ್ಕೋತೀನಿ. ಈ ಥರದ್ದೆಲ್ಲ ನನ್ನ ಮೂಡ್ ಪ್ರಕಾರ. ನನಗೆ ಸ್ವಲ್ಪ ಬೆಳಗ್ಗೆ ಹೊತ್ತು ಕಾಮಾಗಿರಬೇಕು ಅಂತ ಇಷ್ಟ. ಸೊ ಆ ಟೈಮಲ್ಲಿ ಸಾಯಿರಾಮ್ದು ಹಾಕ್ಕೊಂಬಿಡ್ತೀನಿ, ಕೆಲಸ ಮಾಡ್ಕೊಳ್ತಾ ಹೋಗ್ತೀನಿ. ಯಾರ್ದು ಏನೂ ಇದಿರಲ್ಲ. ಬೆಳಗ್ಗೆ ನಮ್ಮ ಮನೇಲೂ ಅಷ್ಟೇ, ನಂದಕ್ಕೆ ಎಲ್ಲ ಸೆಟ್ ಆಗೋಗಿದೆ. ಬೆಳಗ್ಗೆ ಹೊತ್ತು ಇವ್ಳಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾನು 5 o'clock 4:30ಗೆ ಎದ್ಬಿಟ್ರೆ ಅಂತೂ ಎಲ್ಲರೂ 6:30 ಹಂಗೆ ಎದ್ದೇಳ್ತಾರೆ. ಮಕ್ಕಳೂ ಅಷ್ಟೇ. ಏನಾದರೂ ತೀರಾ ಟೆಸ್ಟು ಇದ್ದರೆ ನನ್ನ ದೊಡ್ಡ ಮಗಳು 5 o'clock ಎಲ್ಲ ಎದ್ಬಿಟ್ಟು ಓದ್ಕೋತಾಳೆ. ಇಲ್ಲಾಂದರೆ ಮ್ಯಾಕ್ಸಿಮಮ್ 6:30 ಎದ್ದೇಳೋದು, ಇಲ್ಲ ಕೆಲವು ಸತಿ 7 o'clock ಹೋಗ್ಬಿಡುತ್ತೆ. ಅಲ್ಲಿವರೆಗೂ ಅದು ನನ್ನ ಟೈಮು, ನಾನು ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು. ಮಾಡೋ ಕೆಲಸನೇ ಯಾವ ರೀತಿ ಇಂಟ್ರೆಸ್ಟಿಂಗ್ ಮಾಡ್ಕೋಬೇಕು, ಅದು ನಮ್ಮ ಕೈಲೇ ಇರುತ್ತೆ. ಬೇರೆ ಆಪ್ಷನ್ನೇ ಇಲ್ಲ. ನಾವೇ ಮಾಡಬೇಕು ಅಂದರೆ ಅದನ್ನು ಯಾವ ರೀತಿ ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ ಅನ್ನೋದು ನಮ್ಮ ಮೇಲೆ ಬಿಟ್ಟಿತ್ತು. ನೆಕ್ಸ್ಟ್ ಕೆಲವು ಸತಿ ಸಂದೀಪ್ ಮಹೇಶ್ವರಿ ಅವ್ರದ್ದು ಬೇರೆ ಕನ್ನಡ ಮೋಟಿವೇಶ್ನಲ್ ವೀಡಿಯೋಸ್ ಇರ್ಬೋದು, ಮತ್ತು ಆಯುಷ್ TV ಅಂತ ಯಾವುದ್ಯಾವುದೋ ಬರುತ್ತೆ. ಅದು ಅಷ್ಟೇ, ಹೌ ಟು ಸ್ಟೇ ಪಾಸಿಟಿವ್, ಹೌ ಟು ಸ್ಟೇ ಹ್ಯಾಪಿ, ಹೌ ಟು ಸ್ಟೇ ಹೆಲ್ದಿಯರ್, ಮತ್ತು ಡಿಟಾಕ್ಸ್ ಡ್ರಿಂಕ್ಸ್ ಯಾವುದು, ಡಯೆಟ್ ಹೆಂಗೆ ಮಾಡೋದು, ಇಂಥದ್ದೇ ಕೇಳ್ಕೊಳ್ತಾ ಕೆಲಸ ಮಾಡ್ತಾಯಿದ್ರೆ ನಮ್ಗೆ ಯಾವುದ್ರದ್ದು ಯೋಚನೆ ಬರಲ್ಲ. ನಾವೇನೋ ಕೆಲಸ ಮಾಡ್ತಾಯಿದ್ದೀವಿ, ದೊಡ್ಡದಾಗೇನೋ ಮಾಡ್ತಾಯಿದ್ದೀವಿ ಅಂತ ಫೀಲಿಂಗ್ಸೇ ಬರಲ್ಲ ಆಯಿತಾ. ಇನ್ನೊಂದೇನು ಅಂದರೆ ಮಕ್ಕಳಿಗೆ ನಾನು ಸಂಜೆ ಹೊತ್ತು ಹೆಂಗೆ ಕೆಲಸ ಮಾಡ್ತೀನಿ ಗೊತ್ತಾ, ಮಕ್ಳಿಗೂ ಓದಿಸ್ಬೇಕಾಗತ್ತೆ, ಹೋಮ್ವರ್ಕ್ ಮಾಡ್ಕೋಬೇಕಾಗತ್ತೆ. ಅಡುಗೆ ಮನೆ ಇನ್ನೇನು ಸ್ವಲ್ಪ ಎದುರುಗಡೆ ಹಾಲಲ್ಲೇ ಒಂಥರ ಟೇಬಲ್ ಥರ ಸ್ಟಡಿ ಟೇಬಲ್ ಹಾಕಿಸ್ಬಿಟ್ಟು ಅವ್ರಿಗೆ ಹೇಳ್ಕೊಡ್ತಾನೆ. ಚಿಕ್ಕವಳಿಗೆ ಟೇಬಲ್ಸ್ ಹೇಳು ಅಂತ ಅವಳಿಗೆ ಹೇಳ್ಕೊಡ್ತಾನೆ, ನಾನು ಅಡುಗೆ ಮಾಡ್ತೀನಿ. ಆಗಲೂ ನನಗೆ ಬೋರಿಂಗ್ ಅಂತ ಅನಿಸಲ್ಲ. ಈಗ ನೆಕ್ಸ್ಟ್ ಬಂದು ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಈಗ ಆಲ್ಮೋಸ್ಟ್ ಒಂದು 5:30 ಆಗೋಗಿದೆ. ಸ್ವಲ್ಪ ಬೆಳಕು ಬರೋಂಗೆ ಆಗ್ತಾಯಿದೆ. ಸೊ ಅದಕ್ಕೆ ಈಗ ಮನೆಯೆಲ್ಲ ಕ್ಲೀನ್, ಅದು ಪಾತ್ರೆ ಎಲ್ಲ ತೊಳೆದಾಯ್ತಲ್ಲ, ಅದೊಂಥರ ತೃಪ್ತಿ ನೋಡಿ. ಏನೋ ರಾತ್ರಿನೇ ಸ್ಟ್ರೇನ್ ಮಾಡಿಕೊಂಡು ಅದೆಲ್ಲ ಆಗದೇ ಇರೋ ಕೆಲಸ. ಅದಕ್ಕೆ ಬೆಳಗ್ಗೆ ಹೆಂಗಿದ್ರು ಫ್ರೆಶ್ ಮೂಡ್ ಸಿಗುತ್ತಲ್ಲ, ಅದಕ್ಕೆ ಬೇಗನೆ ಎದ್ಬಿಟ್ಟೆ. 4:30ಗೆಲ್ಲ ಎದ್ಬಿಟ್ಟು ನೋಡಿ ರಿಲ್ಯಾಕ್ಸು, ಆರಾಮಾಗಿ ಕೂತ್ಕೊಂಡು ನಾನು ನನ್ನ ಮಗಳು ಸ್ವಲ್ಪ ಹೊತ್ತು ಮಾತಾಡ್ತೀವಿ, ಹರಟೆ ಹೊಡಿತೀವಿ. ನಮ್ಮ ಮಕ್ಕಳೇ ನಮಗೆ ಬೆಸ್ಟ್ ಫ್ರೆಂಡ್ಸ್ ಆಗೋಗ್ತಾರೆ. ನಗಾಡ್ತಿರ್ತೀವಿ, ಜೋಕ್ ಮಾಡ್ತಿರ್ತೀವಿ.
ಸೊ ಈ ರೀತಿ ಎಲ್ಲ ನಿಮ್ಮ ಲೈಫ್ನ ನೀವು ಎಂಜಾಯ್ ಮಾಡಬೇಕು. ಏನೋ ಈ ಕೆಲಸ ಒಂದು ದೊಡ್ಡ ತಲೆನೋವು ಬೆಟ್ಟದ ಥರ ನೋಡೋಕ್ಕೆ ಹೋಗಬಾರ್ದು. ನೀವು ಮಾಡೋ ಕೆಲಸನೇ ಎಂಜಾಯ್ ಮಾಡಿಕೊಂಡು ಮಾಡ್ತಾ ಇರಬೇಕು. ಆಮೇಲೆ ಬಂದು ಇನ್ನೊಂದೇನು ಅಂದರೆ, ನೀವೇನು ಐಟಮ್ಸ್ ತರ್ತೀರಲ್ಲ, ನಾನಂತೂ ಆ ಥರನೇ ಪಾತ್ರೆ ತೊಳೆಯೋ ಐಟಮ್ಸು, ಬಟ್ಟೆ ಒಗೆಯೋ ಲಿಕ್ವಿಡ್ ಇರ್ಬೋದು, ಇದನ್ನೆಲ್ಲ ಒಳ್ಳೆ ಅರೋಮಾ ಇರುವಂಥ, ಸ್ಮೆಲ್ ಇರುವಂಥದ್ದೆಲ್ಲ ತೊಗೊಂಡ್ರೆ ನಮಗೂ ಒಂಥರ ಇಂಟ್ರೆಸ್ಟ್ ಬರುತ್ತೆ. ನಾನು ಈ ತಿಂಗಳು ನಿಮೈಲ್ ತಂದರೆ ನೆಕ್ಸ್ಟ್ ತಿಂಗಳು ಯಾವುದೋ ಒಂದು ಫಿನೈಲ್ ತಂದಿರ್ತೀನಿ. ಈ ತಿಂಗಳು ಸರ್ಫ್ ಎಕ್ಸೆಲ್ ಲಿಕ್ವಿಡ್ ತಂದರೆ ನೆಕ್ಸ್ಟ್ ಮಂತು ಏರಿಯಲ್ ತಂದಿರ್ತೀನಿ. ಈ ರೀತಿ ಸ್ವಲ್ಪ ಅದು ಅರೋಮಾ ಚೇಂಜ್ ಆದಾಗ ಬಂದರೆ ನಮಗೂ ಇಂಟ್ರೆಸ್ಟ್ ಬರುತ್ತೆ. ಆಮೇಲೆ ಸ್ಕ್ರಬ್ಬರ್ಸ್ ಎಲ್ಲ ಚೇಂಜ್ ಮಾಡ್ತಿರ್ತೀನಿ. ಒಂದು 15 ಡೇಸ್ಗೆ, 1 ತಿಂಗಳಿಗೆ ಸ್ಕ್ರಬ್ಬರ್ ಚೇಂಜ್ ಮಾಡ್ತೀನಿ. ಹೊಸ ಕಿಚನ್ ಟವಲ್ಸ್ನ ಚೇಂಜ್ ಮಾಡ್ತಿರ್ತೀನಿ. ಈ ರೀತಿ ಒಂದು ಹೊಸ ಹೊಸ ಐಟಮ್ಸ್ ತರ್ತಾಯಿದ್ರೆ ನಮಗೂ ಇಂಟ್ರೆಸ್ಟ್ ಅಲ್ವಾ, ಅದಕ್ಕೆಲ್ಲ ಕೆಲಸ ಮಾಡ್ತಾ ಇರಬೇಕು, ಇಂಟ್ರೆಸ್ಟ್ ಬರುತ್ತೆ. ಆಮೇಲೆ ಇನ್ನು ಏನೂ ಮೂಡೇ ಇಲ್ಲ ಮಾಡೋಕ್ಕೆ ಅಂದರೆ ನಾನು ಏನು ಮಾಡ್ತೀನಿ ಅಂದರೆ, ಬೇರೆಯವ್ರು ಈಗ ನೋಡಿ ಮಕ್ಕಳು ಎದ್ಲು, ಅವಳು ನಾನು ಎಲ್ಲ ಕ್ಲೀನ್ ಮಾಡ್ತೀನಮ್ಮ. ನನಗೆ ಒಳಗಡೆ ಏನೋ ಕೆಲಸ ಮಾಡ್ತಿದ್ದೆ, ಹೊರಗಡೆ ಎಲ್ಲ ನನ್ನ ಗಿಡಕ್ಕೆ ನೀರು ಹಾಕ್ತೀನಮ್ಮ ಅಂದ್ಲು. ಅದಕ್ಕೆ ಅವಳ ಕೈಲೂ ನಾನು ಅದನ್ನು ನೋಡ್ಕೋಬೇಕು ಫ್ರೆಂಡ್ಸ್. ನಾವು ಒಬ್ಬರೇ ಮಾಡೋ ಬದಲು ಮಕ್ಕಳಿಗೆ ಮೇನಾಗಿ ಏನು ಗೊತ್ತಾ, ಅವರು ಇಂಡಿಪೆಂಡೆಂಟ್ ಆಗ್ತಾರೆ. ಈಗಿನ ಜನ್ರೇಷನ್ ಎಲ್ಲ ಅಷ್ಟೇ, ಅವ್ರಿಗೆ ಕೆಲಸ ಮಾಡೋದು ಅಂದರೆ ಬೋರು, ಎಲ್ಲ ಶಾರ್ಟ್ಕಟ್ ಹೋಗೋಕ್ಕೆ ನೋಡ್ತಾರೆ. ಅವ್ರಿಗೂ ಇಂಡಿಪೆಂಡೆಂಟಾಗಿ ಕೆಲಸ ಮಾಡೋದು ಕಲಿಸ್ಬೇಕು, ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡೋದು ಕಲಿಸ್ಬೇಕು. ನಾನು ಅದಂತೂ ತುಂಬ ರಿಯಲೈಸ್ ಮಾಡ್ಕೊಂಬಿಟ್ಟಿದ್ದೀನಿ. ಅದಕ್ಕೆ ಸಣ್ಣ ಪುಟ್ಟ ಕೆಲಸ ಆಗಿರ್ಬೋದು, ಒಂದು ಚಪಾತಿ ಸುಡೋದಾಗಿರ್ಬೋದು, ದೋಸೆ ಹಾಕೋದಾಗಿರ್ಬೋದು, ಇದನ್ನೆಲ್ಲ ಸಣ್ಣ ಪುಟ್ಟ ಕಲಿಸ್ತಾನೆ ಇರ್ತೀನಿ. ನನ್ನ ಪುಣ್ಯಕ್ಕೇನು ಅಂದರೆ ಅವಳಿಗೂ ಕುಕ್ಕಿಂಗ್ ಅಂದರೆ ಇಂಟ್ರೆಸ್ಟು, ಮನೆ ಕೆಲಸ ಇಂಟ್ರೆಸ್ಟೇ. ಬಟ್ ಅವಳಿಗೆ ಟೆಸ್ಟು ಅದು ಇದೆ ಅಂದರೆ ಪಾಪ ಟಾರ್ಚರ್ ಮಾಡೋಕ್ಕೆ ಹೋಗಲ್ಲ. ಈಗ ಹೆಂಗಿದ್ರು ಹಾಲಿಡೇಸ್ ಅಲ್ವಾ, ಇದೊಂದು ಟೈಮ್ ಅವ್ರದ್ದು ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋಕ್ಕೆ, ಬೇರೆ ಎಲ್ಲ ಟ್ಯಾಲೆಂಟ್ಸ್ನೆಲ್ಲ. ಮ್ಯೂಸಿಕ್ ಹೆಂಗಿದ್ರು ಅವ್ರ ಅಪ್ಪ ಹೇಳ್ಕೊಡ್ತಾರೆ. ಮ್ಯೂಸಿಕ್ ಚೆನ್ನಾಗೇ ಕಲಿತಿದ್ದಾಳೆ, ಇದನ್ನು ಕಲೀಲಿ ಅಂತ ಇದನ್ನೆಲ್ಲ ಹೇಳ್ಕೊಡ್ತಾ ಇರ್ತೀನಿ ನಾನು. ಆಮೇಲೆ ನೆಕ್ಸ್ಟ್ ಬಂದು, ನಿಮ್ಗೊಬ್ಬರಿಗೆ ವರ್ಕ್ ಮಾಡೋಕ್ಕೆ ಬೇಜಾರಾಗುತ್ತೆ ಅಂದರೆ ಕೆಲವು ಸತಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಇನ್ವಾಲ್ವ್ ಮಾಡ್ಕೊಳ್ಳಿ. ಕೆಲವು ಸತಿ ನೋಡಿದ್ದೀರಾ, ನಿಮ್ಮ ರಿಲೇಟಿವ್ಸು ಏನಾದರೂ ಅಂದರೆ ಚೆನ್ನಾಗಿ ಫ್ರೆಂಡ್ಲಿ ಆಗಿರುವಂಥ ರಿಲೇಟಿವ್ಸ್ ಜೊತೆ ಸೇರಿಕೊಂಡು, ಅಥವಾ ನಾವು ಅಕ್ಕ ತಂಗಿರೇ ಸೇರಿಕೊಂಡು ಅಮ್ಮನ ಜೊತೆ ವರ್ಕ್ ಮಾಡ್ತಾಯಿದ್ರೆ ನಾವು ಕೆಲಸ ಮಾಡಿದ್ದೀವಿ ಅಂತಲೇ ಅನ್ಸ್ಕೊಳ್ಳಲ್ಲ. ಸೊ ಆ ರೀತಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆನೇ ಎಲ್ಲರೂ ಒಂದು ಟೀಮ್ ಆಗಿ ವರ್ಕ್ ಮಾಡಿಕೊಂಡ್ರೆ ಅದೇನೋ ನಾವು ದೊಡ್ಡದಾಗಿ ಕೆಲಸ ಮಾಡ್ತಾಯಿದ್ದೀವಿ ಅಂತಲೇ ಅನಿಸಲ್ಲ. ಒಂಥರ ಎಂಜಾಯ್ ಮಾಡಿಕೊಂಡು ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ಬೋದು. ಈಗಂತೂ ರೇಡಿಯೋದಲ್ಲಿ ಎಷ್ಟೊಂದು ಎಫ್.ಎಮ್ಗಳೆಲ್ಲ ಬರ್ತಾ ಇರುತ್ತೆ. ನಿಮ್ಗೆ ಯಾವ ಸ್ಟೇಷನ್ ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಂಡು ಎಂಜಾಯ್ ಮಾಡಿಕೊಂಡು, ಇಲ್ಲ ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ ಮಲಗಿರ್ತಾರೆ ಅಂದರೆ ಕಿವಿಗೆ ನಮ್ಮ ಬ್ಲೂಟೂತ್ ಇದ್ದೇ ಇದೆಯಲ್ಲ, ಬ್ಲೂಟೂತ್ ಹಾಕ್ಕೊಳ್ಳೋದು, ನಮ್ಗೆ ಏನು ವಾಲ್ಯೂಮ್ ಬೇಕೋ ಇಟ್ಕೊಳ್ಳೋದು, ಎಂಜಾಯ್ ಮಾಡ್ಕೊಳ್ತಾ ಕೆಲಸ ಮಾಡಿಬಿಡ್ಬೋದು. ಸೊ ಅಷ್ಟೇ ಸಿಂಪಲ್ಲಾಗಿ ನಮಗೆ ಬೇಕಾದಷ್ಟು ದಾರಿ ಇರುತ್ತೆ, ನಾವು ಅದನ್ನು ಕಂಡ್ಕೋಬೇಕು ಅಷ್ಟೇ, ಅದನ್ನು ಇಂಟ್ರೆಸ್ಟಿಂಗಾಗಿ ಮಾಡ್ಕೊಳ್ತಾ ಹೋಗ್ಕೋಬೇಕು ಅಷ್ಟೇ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ಅದನ್ನು ಒಂದು ದೊಡ್ಡ ಕೆಲಸ ಇದೆ, ತುಂಬ ಪಾತ್ರೆಗಳಿದೆ ಅಂದರೆ ನನ್ನ ಕೈಯಲ್ಲಿ ಶಕ್ತಿ ಇದ್ದರೆ ಅಟ್ಟೆ ಸ್ಟ್ರೆಚ್ ಕಂಟಿನ್ಯೂಸ್ ಆಗಿ ತೊಳೆದ್ಬಿಡ್ತೀನಿ. ಇಲ್ಲ ಅಂದರೆ ಒಂದು 10 ನಿಮಿಷಕ್ಕೊಂದು ಸತಿ ಒಂದಿಷ್ಟು ತೊಳಿತೀನಿ, ಆಮೇಲೆ ಒಂದು 2 ನಿಮಿಷ ಬ್ರೇಕ್ ತೊಗೋತೀನಿ. ನೋಡಿ, ನನ್ನ ಮಗಳಿಗೆ ಅಪ್ಪಂದು ಯೂನಿಫಾರ್ಮ್ನೂ ಐರನ್ ಮಾಡಿಕೊಟ್ಲು. ಆಮೇಲೆ ಇನ್ನೇನು ಅವಳದು ಸ್ಕೂಲೆಲ್ಲ ಸ್ಟಾರ್ಟ್ ಆಗುತ್ತಲ್ವ, ಅದಕ್ಕೆ ಅವಳದು ಯೂನಿಫಾರ್ಮ್ಸ್ ಎಲ್ಲ ಐರನ್ ಮಾಡ್ಕೊತಾ ಇದ್ದಾಳೆ. ಸೊ ಈ ರೀತಿ ಇಂಡಿಪೆಂಡೆಂಟಾಗಿ ಮಾಡ್ಕೊಬಿಡಬೇಕು ಮಕ್ಕಳನ್ನ. ಅವಳಿಗೂ ಆ್ಯಕ್ಚುಲಿ ನಮಗೂ ಸ್ಟಾರ್ಟಿಂಗಲ್ಲಿ ಭಯ ಇತ್ತು, ಸುಟ್ಕೊಂಡ್ಬಿಡ್ತಾಳೇನೋ, ಇಲ್ಲಾಂದರೆ ಬಟ್ಟೆ ಎಲ್ಲ ಸುಡ್ತಾಳೇನೋ ಅಂತ. ಬಟ್ ನಮ್ಮ ಹಸ್ಬೆಂಡು ಹೇಳ್ತಾರೆ, ಇಲ್ಲ ಅವ್ರಿಗೆ ಇಂಡಿಪೆಂಡೆಂಟಾಗಿ ತಪ್ಪು ಮಾಡಿದ್ರೂ ಪರವಾಗಿಲ್ಲ, ತಪ್ಪಿಂದನೇ ಕಲಿತಾರೆ ಅಂತ ಅವರೇ ಗೈಡೆನ್ಸ್ ಮಾಡೋದು. ಸೊ ಆ ರೀತಿ ಮಾಡ್ಕೊಂಬಿಡ್ತೀನಿ. ಆಮೇಲೆ ನಾನು ಹೇಳ್ತಾ ಇದ್ನಲ್ಲ, ಅದೊಂದು ಅಟ್ಟೆ ಸ್ಟ್ರೆಚ್ಚು ತುಂಬ ಕೆಲಸ ಇದೆ ಅಂದರೆ ಅದನ್ನು ಸ್ಮಾಲ್ ಬ್ರೇಕಾಗಿ ಮಾಡ್ಕೊಂಬಿಟ್ರೆ ಏನು ಅನಿಸಲ್ಲ. ಅಯ್ಯೋ ಇಷ್ಟೊಂದು ಮಾಡಿದ್ದೀವಿ ಅಂತ ಏನೂ ಅನಿಸಲ್ಲ. ಕೆಲವು ಸತಿ ರೇಡಿಯೋ ಹಾಕೋತಾ ಇರ್ತೀನಿ. ಸೊ ಈಗ ನಾನು ದೋಸೆಗೆ ನೆನೆಸಿದ್ನಲ್ಲ, ತುಂಬ ಚೆನ್ನಾಗಿ ಫರ್ಮೆಂಟ್ ಆಗಿತ್ತು. ಈಗ ಸ್ವಲ್ಪ ಚಳಿಗಾಲ ಇನ್ನೇನು ಸ್ಟಾರ್ಟ್ ಆಗುತ್ತಲ್ಲ, ಮಳೆಗಾಲದಲ್ಲಿ ಚಳಿಗಾಲದಲ್ಲೆಲ್ಲ ಹುಳಿ ಬರಲ್ಲ ಅಂದರೆ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ, ನೀವು ಸಾರು ಬಿಸಿ ಮಾಡ್ತೀರಾ ಅಲ್ವಾ, ಅದ್ರ ಪಕ್ಕ ಇಟ್ಬಿಡಿ, ಅಥವಾ ಸಾರನ್ನ ಬಿಸಿ ಮಾಡಿ ಆಫ್ ಮಾಡಿ ಆ ಪಾತ್ರೆ ಮೇಲೆ ಈ ದೋಸೆ ಹಿಟ್ಟಿಂದು, ಇಡ್ಲಿ ಹಿಟ್ಟಿಂದು ಪಾತ್ರೆ ಇಟ್ಬಿಟ್ರೆ ಅಂತೂ ತುಂಬ ಚೆನ್ನಾಗಿ ಹುಳಿ ಬಂದಿರುತ್ತೆ. ಎಂಥ ಮಳೆಗಾಲದಲ್ಲೂ ಎಷ್ಟು ಚೆನ್ನಾಗಿ ಹುಳಿ ಬಂದಿರುತ್ತೆ. ಇಲ್ಲ ನಿಮ್ಮ ಮನೇಲಿ ಸಾರು ಮಿಕ್ಕೋಗಿಲ್ಲ ಅಂದರೆ ಒಂದು 1/4 ಲೀಟ್ರಷ್ಟು ನೀರನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಅದ್ರ ಮೇಲೆ, ಅಂದರೆ ಕೆಳಗಡೆ ನೀರಿರಬೇಕು, ಮೇಲೆ ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟು, ಮೊಸರು, ಹೆಪ್ಪಾಕಿರೋ ಮೊಸರು, ಇದನ್ನೆಲ್ಲ ಇಟ್ಬಿಟ್ಟಂದ್ರು ಅದಕ್ಕೆ ಕಾವು ಸಿಗುತ್ತೆ. ಎಷ್ಟು ಟೆಂಪ್ರೇಚರ್ ಮೇಂಟೈನ್ ಆಗಬೇಕೋ ಆ ಟೆಂಪ್ರೇಚರಲ್ಲಿ ನೀಟಾಗಿ ಮೇಂಟೈನ್ ಆಗೋಗುತ್ತೆ.
ಸೊ ಇನ್ಮೇಲೆ ನೀವು ಕೂಡ ನಿಮ್ಮ ಕೆಲಸನ ತುಂಬ ಬರ್ಡನ್ ಥರ ಬೋರ್ ಹಾಕ್ಕೊಂಡು ಎಲ್ಲ ಕೆಲಸ ಮಾಡ್ಕೊಳಕ್ಕೆ ಹೋಗಬೇಡಿ. ಎಂಜಾಯ್ ಮಾಡಿ, ಒಳ್ಳೆ ಮ್ಯೂಸಿಕ್ ಹಾಕ್ಕೊಳ್ಳಿ. ಮ್ಯೂಸಿಕ್ಕಿಂತ ಬೆಸ್ಟ್ ಥೆರಪಿ ಏನಿಲ್ಲ. ಆಮೇಲೆ ಕೆಲಸ ಜಾಸ್ತಿ ಆಯಿತು ಅಂತ ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಬಾಡಿಗೆ ಅದೇ ವರ್ಕೌಟು. ಸೊ ಬಾಡಿ ಬೇರೆ ನಂದು ಏನಾಗಿತ್ತು ಅಂದರೆ ತುಂಬ ಮೆಡಿಸಿನ್ಸ್ ಎಲ್ಲ ತೊಗೋತಾ ಇದ್ದೀನಲ್ಲ, ಬಾಡಿ ಸ್ವಲ್ಪ ತಂಪಾಗಲಿ ಅಂತ ಸೌತೆಕಾಯಿ ಇರ್ಬೋದು ಮತ್ತು ಸ್ಪ್ರೌಟ್ಸ್ ಹೆಸರು ಕಾಳ್ದೆಲ್ಲ ತೊಗೊಂಡಿದ್ದೆ. ಅದನ್ನೇ ಸ್ವಲ್ಪ ಬೇಯಿಸ್ಕೊಂಡು ತಂದಿದ್ದೆ. ಜೊತೆಗೆ ಬಾಯೆಲ್ಲ ಕೆಟ್ಟೋಗ್ಬಿಟ್ಟಿತ್ತು ಅಂತ ಸ್ವಲ್ಪ ನೆಂಚ್ಕೊಳ್ಳೋಕ್ಕೆ ಅಂತ ಒಂದು ಸ್ವಲ್ಪ ಚಟ್ನಿ ತೊಗೊಂಬಂದಿದ್ದೆ, ಅದನ್ನೇ ತಿಂತಾಯಿದ್ದೀನಿ. ಆಮೇಲೆ ಏನೇ ಫೋನ್ ಮಾತಾಡಬೇಕು ಅಂದರೂ ಇನ್ಮೇಲೆ ಜಸ್ಟ್ ಎಂಜಾಯ್ ಮಾಡ್ಕೊತ ಸುಮ್ಮನೆ ಕೂತ್ಕೊಂಡು ಮಾತಾಡ್ಕೊತ ಟೈಮ್ ವೇಸ್ಟ್ ಮಾಡ್ಕೊಬಾರ್ದು. ನಿಮ್ಮ ಕೈಯಲ್ಲಾಗುತ್ತೆ, ಮನೇಲಿ ಯಾರು ಅವ್ರ ಮುಂದೆ ಮಾತಾಡಿದ್ರೆ ಏನೂ ಕಸಿ ಬಿಸಿ ಇಲ್ಲ ಅಂದ್ಕೊಂಡ್ರೆ ಕಿವಿಗೆ ಹಾಕ್ಕೊಳ್ಳಿ, ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಕೆಲಸ ಮಾಡ್ಕೊಳ್ಳಿ. ವೆಲ್ಕಮ್ ಟು ಟುಡೇಸ್ ವ್ಲಾಗ್. ನೋಡ್ತಾ ಇರ್ಬೋದು, ಫುಲ್ಲು ಸುಸ್ತಾಗಿ ಹೋಗಿದ್ದೀನಿ. ಯಾಕೋ ಹೆಲ್ತೇ ಸರಿ ಹೋಗ್ತಿಲ್ಲ. ಜಾಸ್ತಿನೂ ಹುಷಾರಿಲ್ಲ ಅಂತ ಏನಿಲ್ಲ, ಮೆಸೇಜ್ ಬರ್ತಾ ಇದೆ ಯಾವುದೋ. ನೋಡಿ, ಇದೊಂದು ಈಗ ಕುಡಿಬೇಕು. ಈಗ ತಾನೇ ಇಂಜೆಕ್ಷನ್ಸ್ ಹಾಕಿಸ್ಕೊಂಡು ಬಂದೆ. ತುಂಬಾ ಸುಸ್ತಾಗಿ ಹೋಗಿದೆ. ಕಾಲೇಜ್ ಮುಗಿಸ್ಕೊಂಡು ಹಂಗೆ ಕ್ಲಾಸಸ್ ವಿಪರೀತ ಆಯಿತಾ, ಕಾಲೇಜ್ ಮುಗಿಸ್ಕೊಂಡು ಹಾಗೆ ಹಾಸ್ಪಿಟ್ಲಿಗೆ ಹೋಗಿ ಈಗ ಇಂಜೆಕ್ಷನ್ಸ್ ಹಾಕಿಸ್ಕೊಂಡ್ಬಂದೆ. ಆಮೇಲೆ ಯಾವುದೋ ಇನ್ನೊಂದು ಟ್ಯಾಬ್ಲೆಟ್ ಕೊಟ್ಟಿದ್ದರು, ಅದೇನೋ ವರ್ಕ್ ಆಗಿಲ್ಲ ಅಂತ ಇದೊಂದು ಕೊಟ್ಟಿದ್ದಾರೆ. ಇದೊಂದು ಈಗ ನುಂಗಿದೆ. ಮತ್ತು ಇನ್ನೊಂದು ಚೇಂಜೇನೋ ಮಾಡಿದ್ದಾರೆ. ಏನೋ ಗೊತ್ತಿಲ್ಲ, ಇದ್ದಂಗೆ ಫುಲ್ ಫೀವರು, ತಲೆನೋವು ಅಂದರೆ ತಲೆನೋವು. ನಂಗೆ ಮೈಗ್ರೇನ್ ಬೇರೆ ಪ್ರಾಬ್ಲಮ್ ಇತ್ತು, ಅದ್ರ ಜೊತೆ ಇದು ಯಾವ ತಲೆನೋವು ಅಂತಲೇ ಗೊತ್ತಾಗ್ತಿಲ್ಲ. ಫುಲ್ಲು ಇಲ್ಲಿಂದ ನೋವು, ಸಿಕ್ಕಾಪಟ್ಟೆ ನೋವು. ನೋಡಿ ಫೇಸ್ ಎಲ್ಲ ಹೆಂಗೆ ಆಗೋಗಿದೆ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಸ್ಟ್ರಾಂಗಾಗಿ ಫೇಸ್ ಮಾಡ್ಕೋಬೇಕು. ಬೆಳಗ್ಗೆ ಎಲ್ಲ ಮಾಡಿಟ್ಟು ಹೋಗಿದ್ದೀನಿ. ನಾನು ಹೇಳ್ದಂಗೆ ನಾನಂತೂ ಏನೇ ಆದ್ರೂ ಸ್ಟ್ರಾಂಗಾಗೇ ಇರ್ತೀನಿ. ಅಂಟಿಲ್ ಫುಲ್ ಬೆಡ್ ರೆಸ್ಟ್ ಬೇಕು ಅನ್ನೋವರೆಗೂ. ಡಾಕ್ಟ್ರ್ ಬೈತಾ ಇರ್ತಾರೆ, ಏನಕ್ಕೆ ರೆಸ್ಟ್ ತೊಗೊಳ್ಬೇಕು ನೀವು, ಏನಕ್ಕೆ ಕಾಲೇಜಿಗೆ ರಜೆ ಹಾಕಿಲ್ಲ ಅಂತ. ಫ್ಯಾಮಿಲಿ ಡಾಕ್ಟ್ರೇ. ಈಗ ಸ್ವಲ್ಪ ಮನೆಗೆ ಬಂದಲ್ಲ, ಸ್ವಲ್ಪ ಫ್ರೆಶ್ ಆಗಿ ಈಗ ಮಲ್ಕೊಂಬಿಡ್ತೀನಿ. ಒಂದು 2 hours ಚೆನ್ನಾಗಿ ನಿದ್ದೆ ಮಾಡಿ ಆಮೇಲೆ ಎದ್ದು ಆ್ಯಸ್ ಯೂಶ್ವಲ್ ಕೆಲಸ ನನಗೆ ಕೆಲಸ ಮಾಡೋದು ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್. ಈ ಥರ ಮಲ್ಕೋಬೇಕು ಅಂದರೆ ತುಂಬ ಒಂಥರ ಇರಿಟೇಷನ್ ಥರ ಆಗ್ತಿರುತ್ತೆ. ಕೆಲಸ ಮಾಡಿ ಸುಸ್ತಾಗಿ ಮಲ್ಕೊಂಡ್ರೆ ನನಗದೊಂಥರ ತೃಪ್ತಿ. ಸರಿ, ಇದನ್ನು ಚೆನ್ನಾಗಿ ಶೇಕ್ ಮಾಡಿ ಕುಡಿಬೇಕಂತೆ. ಏನಿಲ್ಲ, ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ ಅದರಲ್ಲಿ. ನೋಡಿ, ನಿಮಗೂ ಏನಾದರೂ ಸ್ಟಮಕ್ ಅಪ್ಸೆಟ್ ಆದರೆ ಈ ಥರದೊಂದು ಕೊಡ್ತಾರೆ, ಸೈಫುಲ್ಯಾಕ್ ಅಂತ. ಏನೊಂದು 0.5 ml ಇರಲ್ಲೇನೋ ಇದರಲ್ಲಿ. ಒಂದಕ್ಕೆ 34 ರೂಪಾಯಿ ಇಷ್ಟಕ್ಕೆ. ಏನೋ ಸರಿ ಹೋದರೆ ಸಾಕು. ಬಟ್ ಫಾರ್ ಬೆಟರು, ರಿಕವರ್ ಆಗ್ತಾಯಿದ್ದೀನಿ. ಚೆನ್ನಾಗಿ ನೀರು ಕುಡಿಬೇಕು ಅಂತ ಹೇಳಿದ್ದಾರೆ, ನೋಡೋಣ. ಮತ್ತು ಒಂದು ಮಧ್ಯದಲ್ಲಿ ಒಂದು ಸಂಡೇ ಸಿಕ್ತು, ಅದಕ್ಕೊಂಥರ ಸ್ವಲ್ಪ ರಿಲ್ಯಾಕ್ಸೇಷನ್ನು. ಇಲ್ಲಾಂದರೆ ಇನ್ನೂ ಕಷ್ಟ ಹೋಗ್ತಿತ್ತು. ಹಿಂಗೋ ಆಗುತ್ತೆ ನೋಡಿ. ಇನ್ನೂ ಇಷ್ಟು ಇದೆ, ಖಾಲಿ ಮಾಡಬೇಕಿಷ್ಟು. ಸರಿ ಫ್ರೆಂಡ್ಸ್, ಸ್ವಲ್ಪ ಫ್ರೆಶ್ ಅಪ್ ಆಗಿ ನಿದ್ದೆ ಮಾಡಿ ರಿಲ್ಯಾಕ್ಸ್ ಆಗಿ ಇವತ್ತು ಮಕ್ಕಳದು ಬುಕ್ಸ್ ಎಲ್ಲ ತರಕ್ಕೆ ಹೋಗಬೇಕು. ಇನ್ನೊಂದು ವೀಕ್ ಇದೆ ಅವ್ರದ್ದು. June 3ರಿಂದ ಸ್ಟಾರ್ಟು ಸ್ಕೂಲ್ಸು. ರ್ಯಾಪರೆಲ್ಲ ಹಾಕಬೇಕಲ್ಲ, ಇನ್ನೇನು ರ್ಯಾಪರ್ ಹಾಕಬೇಕು. ಅವ್ರದ್ದು ಯೂನಿಫಾರ್ಮ್ಸು ಎಲ್ಲ ಸೆಟ್ ಮಾಡಬೇಕು. ಶೂಸು ಅದು ಇದು ಎಲ್ಲ ಕರೆಕ್ಟಾಗಿ ನೋಡಿ, ಬ್ಯಾಗು ಎಲ್ಲ ಸೆಟ್ ಮಾಡಬೇಕು. ಈ ಚಿಕ್ಕವಳೆ ಬೇರೆ, ಈಗ ಫಸ್ಟ್ ಸ್ಟ್ಯಾಂಡರ್ಡು, ಬೇರೆ ಸ್ಕೂಲು. ಸೊ ಎಲ್ಲ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು. ಸರಿ ಫ್ರೆಂಡ್ಸ್, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ನಾನು ಚೆನ್ನಾಗಿ ಮಾತ್ರೆ ಬೇರೆ ತೊಗೊಂಡಿದ್ನಲ್ಲ, ತುಂಬ ನಿದ್ದೆ ಅಂದರೆ ನಿದ್ದೆ ಬಂದುಬಿಡ್ತು. ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟೆ. ಆಮೇಲೆ ಹಸ್ಬೆಂಡ್ ಡ್ಯೂಟಿಯಿಂದ ಬಂದರು. ಅವ್ರು ಹೇಳಿದ್ರು, ಬಾ ಅಲ್ಲಿ ಒಂದು ಸಂತೆ ಥರ ನಡೆಯುತ್ತೆ. ಇದೇನು ಗೊತ್ತಾ, ನಮ್ಮ ಮನೆ ಹತ್ರ ಒಂದು ಸಂತೆ ಥರ ಮಾಡ್ತಾರೆ. ಈ ಸಂತೆ ಬಂದು ಏನೋ ತರಕಾರಿ ಮಾರೋದಲ್ಲ,
ಚಿಕ್ಕ ಮಕ್ಕಳಿಗೆ ಒಂದು ಟ್ರೈನಿಂಗ್ ಅಂತ ಕೊಡ್ತಿರ್ತಾರೆ, ಸಮ್ಮರ್ ಕ್ಯಾಂಪ್ ಥರ ಮಾಡಿರ್ತಾರೆ. ಲಾಸ್ಟ್ ದಿನ ಬಂದು ಅವರು ಮನೆಯಿಂದ ಕೆಲವು ಐಟಮ್ಸ್ನ ತಗೊಬಂದು ಇಲ್ಲಿ ಮಾರಬೇಕು ಅಂದರೆ ಅದೇನಿಲ್ಲ, ಜಸ್ಟ್ ₹2 ₹1 ಈ ರೀತಿ ಇರುತ್ತೆ. ಕಡಲೆಕಾಳು ಇರ್ಬೋದು, ಹಲಸಿನ ಇಡ್ಬೋದು, ಇದನ್ನೆಲ್ಲ ಮಾರ್ತಿರ್ತಾರೆ. ಚಿಕ್ಕ ಮಕ್ಕಳು ಈ 2nd ಸ್ಟ್ಯಾಂಡರ್ಡು 3rd ಸ್ಟ್ಯಾಂಡರ್ಡು 10th ಸ್ಟ್ಯಾಂಡರ್ಡ್ ಮಕ್ಕಳು ಇದನ್ನೆಲ್ಲ ತಗೊಬಂದು ಮಾರ್ತಾ ಇರ್ತಾರೆ. ಇದನ್ನು ಅಂದರೆ ಅವ್ರಿಗೆ ವ್ಯಾವಹಾರಿಕ ಜ್ಞಾನ ಹೆಂಗೆ, ಚೇಂಜ್ ಹೆಂಗೆ ಕೊಡೋದು, ಚೌಕಾಸಿ ಹೆಂಗೆ ಮಾಡೋದು, ಇದನ್ನೆಲ್ಲ ಒಂದು ಜ್ಞಾನ ತಿಳಿಸ್ಕೊಳ್ಳೋಕ್ಕೆ ಅಂತ ಈ ರೀತಿ ಒಂದು ಮಾಡಿರ್ತಾರೆ. ನೋಡ್ತಾ ಇರ್ಬೋದು ಚಿಕ್ಕ ಮಕ್ಕಳು, ಅದ್ರ ಜೊತೆ ಅವ್ರ ಪೇರೆಂಟ್ಸು ಕೂತಿರ್ತಾರೆ. ಚಿಕ್ಕ ಮಕ್ಕಳು ಹೆಂಗೆ ಚೌಕಾಸಿ ಮಾಡ್ತಾರೆ ಗೊತ್ತಾ, ನಮ್ಮ ಹಸ್ಬೆಂಡು ಊಟನೂ ಮಾಡಿರಲಿಲ್ಲ ಮಧ್ಯಾಹ್ನ. ನೆಕ್ಸ್ಟ್ ಇಲ್ಲೇ ಹೆಂಗೋ ತಿಂತೀವಲ್ವ ಅಂತ ಮಧ್ಯಾಹ್ನ ಊಟನೂ ಮಾಡಿರಲಿಲ್ಲ. ಎಷ್ಟೊಂದು ಕಾಯಿನ್ಸ್ ತೊಗೊಂಡೋಗಿ ಅಲ್ಲೇ ಚೌಕಾಸಿ ಮಾಡಿ ರೇಗಿಸ್ಕೊಂಡು ಮಕ್ಕಳ ಜೊತೆ ಎಲ್ಲ ಎಂಜಾಯ್ ಮಾಡಿದ್ವಿ. ನನಗೂ ಇದು ರೊಟೀನು ಒಂಥರ ಮಲ್ಕೊಂಡು ಬೇಜಾರಾಗೋಗಿತ್ತು. ಹೆಂಗಿದ್ರು ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ. ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ ನನಗಂತೂ ಒಂಥರ ರಿಲ್ಯಾಕ್ಸ್ ಆದಂಗೆ ಆಯಿತು. ಆಮೇಲೆ ಅಲ್ಲೆಲ್ಲ ಏನು ಟಮಟೆ ಸೌಂಡು, ಟಮಟೆ ಎಲ್ಲ ಹಾಕ್ಕೊಂಡು ಜೋರಾಗಿ ಡ್ಯಾನ್ಸ್ ಮಾಡೋದು, ಇದನ್ನೆಲ್ಲ ಹಾಕಿದ್ದೀನಿ ನೋಡಿ ಮುಂದೆ ಎಲ್ಲ. ಪ್ಯೂರ್ ಆಗಿದೆ ಮ್ಯಾಮ್, ನಮ್ಮನ್ನು ಮ್ಯಾಮ್ ಅಲ್ಲೆಲ್ಲ ನನ್ನ ಸ್ಟೂಡೆಂಟ್ಸು ಬಂದಿದ್ದರು. ಇವನು ಬಂದು ನನ್ನ ಸ್ಟೂಡೆಂಟು. ಇನ್ನು ಅಂದರೆ ಆ ಗೆಟಪ್ಗೆ ತಕ್ಕಂಗೆ ಅವರು ರೆಡಿಯಾಗಿ ಬಂದಿದ್ದಾರೆ. ಪಾಪ ಸ್ಕೂಲೆಲ್ಲ ನೀಟಾಗಿ, ಕಾಲೇಜಲ್ಲೆಲ್ಲ ನೀಟಾಗಿ ಬರ್ತಾರೆ. ಇಲ್ಲಿ ಆ ಗೆಟಪ್ಪು ಮಾರೋರ ಥರ, ವ್ಯಾಪಾರಸ್ಥರ ಥರ ಎಲ್ಲ ಬಂದಿದ್ದಾರೆ. ಅಲ್ಲಿ ನೋಡ್ಬಿಟ್ಟು ಅಯ್ಯೋ ಎಷ್ಟು ನಕಾಡಿದ್ದೀವಿ ಅಂದರೆ, ಇವರು ಅಷ್ಟೇ ಫ್ರೆಂಡ್ಸ್ ಮಕ್ಕಳೇ, ಅಲ್ಲೆಲ್ಲ ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಮಕ್ಕಳೇ. ಇವ್ರು ಚೌಕಾಸಿ ಮಾಡೋದು. ಅವ್ರು ₹2 ಅಂದರೆ ಯಾಕೋ ₹2 ₹1 ಕೊಡು ಅಂತ ಇವ್ರು ಚೌಕಾಸಿ ರೇಗಿಸೋದು. ಸೊ ಅವರು ಇಲ್ಲ ಸರ್ ₹2 ಅಲ್ಲ, ನೀವು ಗೊತ್ತಿರೋರಲ್ಲ, ಅದಕ್ಕೆ ₹3 ಕೊಡಿ ಅಂತ ಅವ್ರು ಹೇಳೋದು. ಸೊ ಒಂಥರ ಒಳ್ಳೆ ಬ್ರೇಕ್ ಥ್ರೂ ಆಯಿತು. ಎಷ್ಟು ಜನ ಮಕ್ಕಳು ಗೊತ್ತಾ, ಎಷ್ಟು ವೆರೈಟೀಸ್ ಎಲ್ಲ ಮಾಡ್ಕೊಂಬಂದಿದ್ರು. ಅವ್ರ ಪೇರೆಂಟ್ಸು ಅಷ್ಟೇ ಎನ್ಕರೇಜ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಸೊ ಮಲ್ಕೊಂಡು ಎದ್ಮೇಲೆ ಒಂಥರ ಫ್ರೆಶ್ ಥರ ಅನಿಸ್ತಾ ಇತ್ತು. ಸೊ ಅದಕ್ಕೆ ನೋಡಿ ಈ ರೀತಿ ರೆಡಿಯಾಗಿ ಬಂದಿದ್ದೀನಿ. ಮುಂದೆ ಎಲ್ಲ ಅವ್ರು ಯಾವ ರೀತಿ ಎಂಜಾಯ್ ಮಾಡಿದ್ದಾರೆ ಅಂತ ಎಲ್ಲ ಹಾಕಿದ್ದೀನಿ. ಡ್ಯಾನ್ಸ್ ಮಾಡಿದ್ದು ನನ್ನ ಸ್ಟೂಡೆಂಟ್ಸು ಅಷ್ಟೇ. ಎಷ್ಟು ಜನ ಸ್ಟೂಡೆಂಟ್ಸು, ಒಂದು 50ಕ್ಕಿಂತ ಜಾಸ್ತಿ ಜನ ನನ್ನ ಸ್ಟೂಡೆಂಟ್ಸ್ ಬಂದಿದ್ದರು. ಮ್ಯಾಮ್ ಅಂದ್ಕೊಂಡು ನನಗಂತೂ ತುಂಬಾ ಖುಷಿಯಾಗೋಯ್ತು, ಎಷ್ಟು ಎಂಜಾಯ್ ಮಾಡ್ತಾರೆ ಅಂತ. ಆ ವ್ಲಾಗ್ ಎಲ್ಲ ಹಾಕಿದ್ದೀನಿ ನೋಡಿ, ಅವ್ರು ಹೆಂಗೆ ಚೌಕಾಸಿ ಮಾಡಿದ್ದಾರೆ, ಮಕ್ಕಳು ಹೆಂಗೆ ವಾದಿಸಿದ್ದಾರೆ ಅಂತ ಎಲ್ಲ. ತುಂಬ ಚೆನ್ನಾಗಿದೆ ವ್ಲಾಗು. ನಾನು ಅದನ್ನು ಹಾಗೆ ಇಟ್ಟಿದ್ದೀನಿ, ಆಡಿಯೋನ ಕಂಪ್ಲೀಟಾಗಿ ಎಂಜಾಯ್ ಮಾಡಿ. ನನ್ನ ವೀಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಪ್ಲೀಸ್ ಸಪೋರ್ಟ್ ಮಾಡ್ಕೊಳ್ತಾಯಿರಿ. ಡೆಫಿನೆಟ್ಲಿ ನನ್ನ ವೀಡಿಯೋ ನೋಡೋದ್ರಿಂದ ಏನಾದರೂ ಒಂದು ಹೆಲ್ಪು, ಟಿಪ್ಸು ನಿಮಗೆ ಸಿಗುತ್ತೆ, ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ. ವ್ಯಾಪಾರ ಮಾಡ್ತಿದ್ವಿ ಕಳಿಸ್ಬೇಕು. ವ್ಯಾಪಾರ ಮಾಡಿ ಸಾಕ